ಮೂಡಾಯಿಕ್ಕಳದಲ್ಲಿ ಸಿಲುಕಿದ ಸರ್ಕಾರಕ್ಕೆ ವಿಪಕ್ಷಗಳ ಧರಣಿಯೇ ಈಗ ಒಂದು ರೀತಿಯಾಗಿ ಮುಳು ಆಗ್ತಾ ಇದೆ. ಇಂದು ಧರಣಿ ಮುಂದುವರೆದರೆ ಹಿಂದೆ ಅಧಿವೇಶನ ಮುಗಿಸುವ ಸಾಧ್ಯತೆ ಇದೆ. ಫೈನಾನ್ಸ್ ಬಿಲ್ ಪಾಸ್ ಮಾಡಲು ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿಕೊಳ್ತಾ ಇದೆ. ಈ ಮೂಲಕ ಇವತ್ತೇ ಅಧಿವೇಶನ ಮುಗಿಸಿ ಕೌಂಟರ್ ಕೊಡೋಕೆ ಈಗ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಳ್ಳುತ್ತಾ ಇದೆ. ಇವತ್ತು ಸಹ ಧರಣಿಯನ್ನ ಮುಂದುವರೆದರೆ ಇವತ್ತೇ ಫೈನಾನ್ಸ್ ಬಿಲ್ ಅನ್ನ ಪಾಸ್ ಮಾಡಿಕೊಂಡು ಧರಣಿಯನ್ನ ಅವರು ಮಾಡದೇ ಇರೋ ರೀತಿಯಲ್ಲಿ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಕಾಂಗ್ರೆಸ್ ಯಾವ ರೀತಿಯಾದಂಥ ಕೌಂಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ ಬಿಜೆಪಿ ಜೆಡಿಎಸ್ನ ಈ ಪ್ಲಾನಿಗೆ? ಅರುಣ್, ಇವತ್ತು ಮತ್ತೆ ನಾಳೆ 2 ದಿನದ ಕಲಾಪ ಇದೆ. ಮೊದಲೇ ಆಗಿರುವ ಶೆಡ್ಯೂಲ್ ಪ್ರಕಾರ ನಿನ್ನೆ ಕಲಾಪದಲ್ಲೂ ಕೂಡ ಇದೇ ಪ್ರತಿಭಟನೆ ಮತ್ತು ನಿನ್ನೆ ಅಹೋರಾತ್ರಿ ಧರಣಿ. ಇವತ್ತು ಕೂಡ ಏನಾದರೂ ಕಲಾಪ ಮುಂದುವರೆದು ನಾಳೆಗೂ ಮುಂದುವರೆದ್ರೆ ಇವತ್ತು ಕೂಡ ಅಹೋರಾತ್ರಿಯ ಧರಣಿ ನಡೆಯುತ್ತೆ. ಅಲ್ಲಿಗೆ ಸರ್ಕಾರದ ವಿರುದ್ಧ 2 ದಿನಗಳ ರಾತ್ರಿ ಎರಡು ರಾತ್ರಿ ಪ್ರತಿಭಟನೆಯನ್ನು ಧರಣಿಯನ್ನು ಸದನದಲ್ಲಿ ವಿಪಕ್ಷಗಳು ನಡೆಸಿದಂತಾಗುತ್ತೆ. ಹಾಗಾಗಿ ಸರ್ಕಾರ ಕಲಾಪವನ್ನು ನಾಳೆವರೆಗೂ ನಡೆಸಲಿಕ್ಕೆ ಮುಂದಾಗುತ್ತಾ ಅಥವಾ ಏನಾದರೂ ಇವತ್ತೇ ಮೊಟಕಿಗೆ ನಿರ್ಧರಿಸುತ್ತಾ ಅನ್ನುವಂಥದ್ದು. ಯಾಕಂದರೆ ತೀರಾ ಗಲಾಟೆ ಗದ್ದಲ ನಡೀತಿದೆ ಅನ್ನುವಂಥದ್ದು. ಇದ್ರ ಮಧ್ಯದಲ್ಲಿ ಏನಾದರೂ ಲೇಖಾನುದಾನವನ್ನು ಪಡೆದುಕೊಂಡು ಬಿಟ್ರೆ ಮತ್ತೆ ನಡೆಸುವಂಥ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದು, ಅಥವಾ ಉಳಿದಂಥ ಬಿಲ್ಗಳಿದ್ರೆ ಪಾಸ್ ಮಾಡ್ಕೊಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರದ ಕೌಂಟರ್ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಎರಡೂ ಕಡೆ ಸಭಾಪತಿಯವರು ಮತ್ತು ಸ್ಪೀಕರ್ ಅವರು ಎರಡೂ ಕಡೆಯಿಂದಲೂ ಕೂಡ ಅದಕ್ಕೆ ಅಂದರೆ ಸಮ್ಮತಿ ಕೂಡ ಬೇಕಾಗುತ್ತೆ. ಆ ಸಮ್ಮತಿ ಸಿಕ್ತು ಅಂದರೆ ಬಹುತೇಕ ಇವತ್ತೇ ಕಲಾಪವನ್ನು ಮೊಟಕಿಗೊಳಿಸುವಂಥ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಇವತ್ತು ಸುಮ್ಮನೆ ಮುಜುಗರವನ್ನು ಎದುರಿಸಬೇಕಾಗುತ್ತೆ. ಅಹೋರಾತ್ರಿ ಧರಣಿ ಇವತ್ತು ಮುಂದುವರಿಯುತ್ತೆ. ನಾಳೆ ಹೇಗಿದ್ರೂ ಪೂರ್ವನಿಯೋಜಿತಂತೆ ನಾಳೆ ಮುಕ್ತಾಯ ಆದರೂ ಕೂಡ ಈ 2 ದಿನ ರಾತ್ರಿ ಧರಣಿಯನ್ನು ನಡೆಸಿದಂತಹದ್ದು ಕೂಡ ದಾಖಲಾಗುತ್ತೆ. ಹಾಗಾಗಿ ಇವತ್ತೇ ಸಾಧ್ಯವಾದಷ್ಟರ ಮಟ್ಟಿಗೆ ಏನಾದರೂ ಕಲಾಪವನ್ನು ಮುಗಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನವನ್ನು ಕೂಡ ಸರ್ಕಾರದ ಕಡೆಯಲ್ಲೂ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.